ಏಸಯ್ಯ ಏಸಯ್ಯ ಏಸಯ್ಯ. ಯಾವ ರೀತಿಯಲ್ಲಿ ಇನ್ನು ಸೂಕ್ಷ್ಮವಾಗಿ ದೇವರ ವಾಕ್ಯವನ್ನ ಧ್ಯಾನಿಸಬೇಕು, ನಿನ್ನಲ್ಲಿರ್ತಕ್ಕಂಥ ಯಾವುದು ಲ್ಯಾಕ್ನೆಸ್ ಆಗ್ತಾ ಇದೆ, ಇನ್ನು ನೀನು ಕಲಿಯಬೇಕಾಗಿರ್ತಕ್ಕಂಥ ವಿಷಯವೇನು, ಇನ್ನು ನೀನು ಕಲಿಸಬೇಕಾಗಿರ್ತಕ್ಕಂಥ ವಿಷಯವೇನು ಎಂಬುದಾಗಿ ಸೂಕ್ಷ್ಮವಾಗಿ ಯೇಸು ಕ್ರಿಸ್ತನ ಒಂದು ಮಾರ್ಗವನ್ನ ಆತನಿಗೆ ಸೂಕ್ಷ್ಮವಾಗಿ ವಿವರಿಸಿ ಹೇಳಿದರು ಎಂಬುದಾಗಿ ನೋಡ್ತೇವೆ. ಎಷ್ಟು ಒಂದು ಆ ಒಂದು ವಾಕ್ಯದಲ್ಲಿ ನೋಡುವಾಗ ಅಪೊಲ್ಲೋಸನನ್ನ ಆತನು ನೋಡುವಾಗ, ಅಪೊಲ್ಲೋಸನ್ ಎಂಬ ಒಬ್ಬ ಯೆಹೂದ್ಯನು ಎಫೆಸಕ್ಕೆ ಬಂದನು. ಅವನು ವಾಕ್ಚಾತುರ್ಯ ಉಳ್ಳವನು, ಶಾಸ್ತ್ರಗಳಲ್ಲಿ ಪ್ರವೀಣನು, ಅವನು ಕರ್ತನ ಮಾರ್ಗದ ವಿಷಯದಲ್ಲಿ ಉಪದೇಶ ಹೊಂದಿದವನಾಗಿದ್ದನು ಮತ್ತು ಆಸಕ್ತ ಮನಸ್ಸುಳ್ಳವನಾಗಿದ್ದು ಯೋಹಾನನು ಮಾಡಿಸಿದ ದೀಕ್ಷಾ ಸ್ನಾನವನ್ನು ಮಾತ್ರ ಬಲ್ಲವನಾದಾಗ್ಯೂ ಯೇಸುವಿನ ಸಂಗತಿಗಳನ್ನ ಸೂಕ್ಷ್ಮವಾಗಿ ಹೇಳಿ ಉಪದೇಶಿಸಿದನು ಎಂಬುದಾಗಿ ನೋಡ್ತೇವೆ. ಆದರೆ ಅಕ್ವಿಲ ಪ್ರಿಸ್ಕಿಲ್ಲಳವರು ಅಪೊಲ್ಲೋಸನನ್ನ ತೆಗೆದುಕೊಂಡು ಹೋಗಿ ಆತನನ್ನ ಕರೆದುಕೊಂಡು ಹೋಗಿ ಆತನಿಗೆ ಇನ್ನೂ ಸೂಕ್ಷ್ಮವಾಗಿ ಹೇಗೆ ವಿವರಿಸಬೇಕೆಂಬುದಾಗಿ ಆ ಒಂದು ಮಾರ್ಗವನ್ನ, ಅವರು ಗೈಡೆನ್ಸ್ ಅನ್ನ ಅಕ್ವಿಲ ಪ್ರಿಸ್ಕಿಲ್ಲಳವರು ಆ ಅಪೊಲ್ಲೋಸನಿಗೆ ಕೊಟ್ಟಿದ್ದನ್ನ ನೋಡ್ತೇವೆ.